ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 5ನೇ ತಾರೀಕು ನಾ ಹೊರಟೆ ಬೆಂಗಳೂರಿಗೆ ಒಬ್ಬಳೇ. ಸೊ ಬೆಳಿಗ್ಗೆ ಇವಾಗ 7 ಗಂಟೆ ಆಯಿತು. 6 ಗಂಟೆ ಹೋಗೋದು ಅಂತ ಅಂದ್ಕೊಂಡಿದ್ವಿ, 6:45 ಬಿಡೋದು ಅಂತೇಳಿ. ಬಟ್ ಬೇಗ ರೀಚ್ ಆಗುತ್ತೆ ಅಂತೇಳಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೇನೆ ನಾನು. ಆ್ಯಂಡ್ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಇಟ್ಟು ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ. ಅಮ್ಮ ದೋಸೆ ಮಾಡಿದರು. ಆ್ಯಂಡ್ ನಾನು ಹೇಳಿದ್ದೆ ಆಪ್ರೇಷನ್ ಹೋಗೋ ದಿವಸ ನಾನು ತೋರಿಸ್ದೆ ನನ್ನ ಇಯರ್ನ ಅಂತೇಳಿ. ವೆಯ್ಟ್ ಸಿ, ಇದು ಕಿವಿ ಚುಚ್ಚಿಸಿದ್ದು ಈ ರೀತಿ ಆಗಿದ್ದು ನನಗೆ, ನರಕ್ಕೆ ಆಗಿ. ಸೇಮ್ ಈ ಕಿವಿಯಲ್ಲೂ ಇದೆ ಇದು. ಸೊ ಹಾಗಾಗಿ ಸರ್ಜರಿಗೆ ನಾನು ಅಲ್ಲಿಗೆ ಹೋಗ್ತಾ ಇರೋದು. ನಾನು ಇಯರಿಂಗ್ ಇಟ್ಟಿಲ್ಲ ಇವತ್ತು, ಇಯರಿಂಗ್ ಇಟ್ಟಿಲ್ಲ. ಸೊ ಅಂತೂ ತೆಗಿಬೇಕಲ್ಲ ಅಲ್ಲಿ. ಸೊ ಹಾಗಾಗಿ. ಆ್ಯಂಡ್ ಈ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಲಗೇಜಲ್ಲಿ ಇಟ್ಕೊಂಡಿದ್ದೀನಿ. ಅಣ್ಣ ಈವ್ನಿಂಗ್ ಬೆಂಗಳೂರಿಗೆ ಬರ್ತಾನೆ. ಸೊ ಟ್ರೈನು ಟಿಕೆಟ್ ಬುಕ್ ಆಗಿದೆ ಅಲ್ವಾ, ಮೂರಿಗೆ ಬುಕ್ ಆಗಿದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವಳು ಬರಲ್ಲ ಅಂತ ಹೇಳಿದ್ಲು. ಸೊ ಮಾರ್ನಿಂಗ್ ಬೆಳಗಿನ ಜಾವ 3 ಗಂಟೆಗೆ ಎದ್ದವಳು ಹೋದ್ಲು, ಹೊಟ್ಟೆ ನೋವು ಅಂತೇಳಿ. ಸೊ ನಾನು ಹೊರಟೆ. ಆಪ್ರೇಷನ್ ಇರೋದು ನನಗಲ್ವ, ಸೊ ನಾನು ಹೋಗಲೇಬೇಕು, ಯಾರು ಬಂದರೂ ಬರದೇ ಇದ್ದರು. ಸೊ ಒಂಥರ ಟೆನ್ಷನ್ ಆಗ್ತಿದೆ, ನರ್ವಸ್ ಆಗ್ತಿದೆ, ಒಬ್ಬಳೇ ಹೋಗಬೇಕಲ್ಲ ಅಂತೇಳಿ. ಅಣ್ಣ ಇದ್ದಾನೆ ಬೆಂಗಳೂರಿಂದ, ಬಟ್ ಬೆಂಗಳೂರುವರೆಗೂ ಈ ಟೈಮಲ್ಲಿ ಒಬ್ಬಳೇ ಹೋಗಬೇಕಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೇ. ಆ್ಯಂಡ್ ಇವಾಗ ಪ್ರವೀಣ್ ಅಣ್ಣಗೆ ರಿಕ್ಷೆಗೆ ಕಾಲ್ ಮಾಡಬೇಕು. ಆದರೆ ಧರ್ಮಸ್ಥಳವರೆಗೂ ಬಿಡು ಅಂತ ಹೇಳಬೇಕು ಅನ್ಸುತ್ತೆ. ಸೊ ಆ್ಯಂಡ್ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೇನೆ. ನರ್ವಸ್ ಆಗ್ತಿದೆ ನೋಡಿ, ಇದು ಶೆಕೆಗೆ ಬೆವರ್ತಿಲ್ಲ, ನರ್ವಸ್, ಒಂಥರ ಭಯ ಆಗ್ತದೆ. ಸೊ ಅಳ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅಳ್ಬಾರ್ದು. ಆ್ಯಂಡ್ ಹೊರಟೆ ನಾನು. ಇವಾಗ ಒಂದು ಆಟೋಗೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಇದು ನಂದು ಔಟ್ಫಿಟ್. ಲೆಟ್ಸ್ ಗೋ, ಚಲೋ. ಗುಂಡು ನೋಡಿ ಡ್ರೆಸ್ ಎಲ್ಲ ತಂದಿಟ್ಟಿದ್ಲು ಬರೋದು ಅಂತೇಳಿ. ಸೊ ಅವಳು ಬರ್ತಾ ಇಲ್ಲ, ನಾನು ಹೋಗ್ತಾ ಇದ್ದೇನೆ. ಸೊ ರೂಮಿಗೆ ಬಾಯ್ ಸದ್ಯಕ್ಕೆ. ಶೆಟ್, ಹೋಗ. ಸೊ ಬಂದು ನಾನು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಒಂಥರ ಎಮೋಷ್ನಲ್ ಆಗ್ತದೆ, ಒಬ್ಬಳು ಹೋಗ್ತದೆ ನಾನು. ಸೊ 8:30 ಬಸ್ ಅಂತ, 8 ಗಂಟೆ ಆಯಿತು. ಸೊ ಹಾಗೆ ಕೂತ್ಕೊಂಡಿದ್ದೀನಿ ನಾನು. ಅಮ್ಮಂದು ಕೂಡ ಮುಖ ಕರೆಕ್ಟ್ ನೋಡಿ ಹೇಳಿ ಬಂದಿಲ್ಲ, ಅಷ್ಟು ಬೇಜಾರಾಗ್ತಿತ್ತು ನನಗೆ. 8:30 ಬಸ್ ಬರ್ತದಂತೆ. ಸೊ ಹಾಗೆ ವೆಯ್ಟ್ ಮಾಡ್ತಾಯಿದ್ದೆ. ಅಳು ಬರ್ತಿದ್ದೆ ನನಗೆ ತುಂಬ, ಬಟ್ ಕಂಟ್ರೋಲ್ ಮಾಡ್ತಾ ಇದ್ದೇನೆ. ಬಂತು ಗೈಸ್, 8:15 ಆಯಿತು. ಐ ಥಿಂಕ್ ಇದೆ ಅನಿಸುತ್ತೆ ಬಸ್. ಸೊ ಕುತ್ಕೊಂಡು ನಾನು ಬಂದಿದ್ದು, ಆದರೂ ರಶ್ ಆಯಿತು ಬಸ್ ಅಷ್ಟು ಬೇಗ. ಕೂತ್ಕೊಂಡೆ ನಾನು. ಬಿಸಿಲು ಕಣ್ಣಿಗೆ ಹೊಡಿತೆ. 8:40 ಹೊರಡುದು ಅಂತ ಹೇಳಿದ್ದಾರೆ, ನೋಡ್ಬೇಕು. ಹೊರಡ್ತು 8:23 ಆಯಿತು. ಎಕ್ಸ್ಪ್ರೆಸ್ ಇದು. ಟಿಕೆಟ್ ಆಯಿತು. ಹೋಗ್ತಾ ಇದೆ. ಒಂದು 50 ಗೈಸ್. ಜಸ್ಟ್ ಹಾಸನ ರೀಚ್. ಇಲ್ಲಿ ಇದ್ದವರು ಹೋದ್ರು. ಅಜ್ಜಿ ಇಲ್ಲಿ ಶೋಲ್ಡರಲ್ಲಿ ಮಲ್ಗೆ ಶೋಲ್ಡರೆಲ್ಲ ನೋಡಿ. ಸೊ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ನೋಡ್ಬೇಕಿಲ್ಲ ಸ್ಟಾಪ್ ಕೊಡ್ತಾರೆ.
ಸ್ಟಾಪ್ ಮಾಡಿದ್ದು ಎಂತ ಮಾಡೋದು. 200 ತಗೊಂಡೆ ಒಂದು ಮಳೆ. ಬಾಳಂಕೆ ಊಟ ಮಾಡಲಿಕ್ಕೆ ಕಾಲ ಆಯಿತು ಸರ್. ಜಸ್ಟ್ ಇವಾಗ ರೀಚ್ ಆದೆ ನಾನು. 4 o'clock ಆಗಿದೆ. ಆ್ಯಂಡ್ ಬ್ರದರ್ 5:30 ಅಷ್ಟೊತ್ತಿಗೆ ಮೆಜೆಸ್ಟಿಕ್ಕಿಗೆ ಬರ್ತೇನೆ ಅಂತ ಅಂದ. ಸೊ ನನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಅಲ್ಲಿರೋ ಪಕ್ಕದ ಅಂಗಡಿಯಲ್ಲಿ ಆ ಮೊಬೈಲ್ಗೆ ಚಾರ್ಜ್ ಇಟ್ಟೆ ನಾನು. ಪ್ಲಸ್ 6:10 ಚಹಾ ಕುಡಿಲಿಕ್ಕೆ ಅಂತ ಬಂದ್ವಿ. ಬ್ರದರ್ ಬಂದ. ಸೊ ಚಾರ್ಜ್ ಇಡ್ಲಿಕ್ಕೆ ಕೊಟ್ಟಿದ್ದು ಒಂದು 60% ಆಗಿದೆ ಚಾರ್ಜ್. ಏನಾದರೂ ಕಾಫಿ ಕುಡಿಯುವ ಅಂತೇಳಿ ತಲೆನೋವು ಆಗ್ತದೆ. ಆ್ಯಂಡ್ ಇವತ್ತು ನೈಟ್ 10 ಗಂಟೆವರೆಗೂ ಮಾತ್ರ. ಚಹಾ ಕುಡಿದು ಬಂದ್ವಿ ನಾವು. ಆ್ಯಂಡ್ ವಾಟರ್ ತಗೊಳ್ಳಿಕ್ಕೆ ಅಂತ ಬಂದ್ವಿ ಇಲ್ಲಿಗೆ. ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ ನಾವು ಇವಾಗ ಕ್ಯಾಬಲ್ಲಿ. ಕ್ಯಾಬ್ ಮೀನ್ಸ್ ಆಟೋ. ಏನೇನು ಬೊರ್ಚ್ ಬರ್ದುಂಡತ್ತೆ ಯಾವ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹೋಗ್ತಾ ಇದ್ದೇವೆ. ನಾಡ್ದು ಸುಸ್ತಾಯಿತು. ಆಲ್ರೆಡಿ ಒಂದು ರೈನ್ ನಿಂತಿದೆ. ಟ್ರೈನ್ ಇದೇ ಟ್ರೈನ್ ಬಂತು. 1 hour ಬಿಫೋರ್ ಬರುತ್ತಂತೆ. ಸೊ ನಾವೊಂದು ಸೀಟ್ ನೋಡಿ B2 ಅಲ್ಲಿ 27 or 29 ಅಲ್ಲಿ 27 ಮತ್ತು 29 ಮೇಲ್ಗಡೆ. ಸಿ ಸೊ ಹೀಗೆ ಬಂದು ಸೊ ಫುಲ್ AC ಇದು. ಇಲ್ಲೊಂದು ಮಿರರ್ ಇದೆ. ಆ್ಯಂಡ್ ಮೇಲ್ಗಡೆ ಬೆಡ್. ಈ ಕಡೆ ಒಂದು ಬೆಡ್, ಕೆಳಗಡೆ ಬೆಡ್ ಇದು ಇಟ್ಕೊಳ್ಳಿಕ್ಕೆ. ಆ್ಯಂಡ್ ಇದೊಂದು ಬೆಡ್, ಇದೊಂದು ಬೆಡ್, ಆ್ಯಂಡ್ ಇದೊಂದು. ಮೂವ್ ಆಗ್ತಾ ಇದೆ ರೈಲ್ ಇವಾಗ. ಬ್ರದರ್ ಮೇಲೆ ಇದ್ದಾನೆ, ವೇಟ್ ತೋರಿಸ್ತಾನೆ. ನಾನಿಲ್ಲಿ ಮಲ್ಕೊಳ್ಳೋದಂತಿದ್ದೇನೆ. ಮಿಡಲ್ ಇದು ಕೆಳಗೆ, ಇದು ಮಿಡಲ್ ಆ್ಯಂಡ್ ಇದು ಮೇಲ್ಗಡೆ. ಸೊ ಇಲ್ಲಿ ಯಾರದ್ದು ಬರೋದಿದ್ರೆ ಇಲ್ಲೇ ಮಲ್ಕೊಳ್ಳೋದು, ಇಲ್ಲಾಂದರೆ ಇಲ್ಲಿ. ಇವಾಗ ಮೂವ್ ಆಗ್ತದೆ. ಗೈಸ್ 6:45 ಜಸ್ಟ್ ಇವಾಗ ರೀಚ್ ಆದ್ವಿ ಕಲ್ಬು.